ಗೊತ್ತು. ನಿಮ್ಮೆಲ್ಲರ ಚಿತ್ತ ನಿಮ್ಮೆಲ್ಲರ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಇದೆ ಅನ್ನೋದು ಬಹಳ ಸ್ಪಷ್ಟವಾದ ಯೋಚನೆ. ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅವರಿವರ ಎಲ್ಲ ಗಣ್ಯಮಾನ್ಯರೇ, ಈ ಸಂಸ್ಥೆಯನ್ನು ಕಟ್ಟಿರ್ತಕ್ಕಂಥ ಮುತ್ತಣ್ಣವರ ಆದಿಯಾಗಿ ನಮ್ಮ ಶಿಕ್ಷಣ ವ್ಯವಸ್ಥೆಯ ದೊಡ್ಡ ಶಕ್ತಿ ಅಂದ್ರೆ ನಮ್ಮ CRP ಬಂಧುಗಳು. ಇಬ್ಬರು ನಮ್ಮ CRP ಮಹನೀಯರು ನಮ್ಮೊಟ್ಟಿಗಿದ್ದೀರಿ. ಹಾಗಾಗಿ ರಾಘವೇಂದ್ರ ಸರ್ ಅವರೇ, ಕಲೇಶ್ ಅವರೇ ಮತ್ತು ಇದುವರೆಗೂ ಮಾತನಾಡಿರ್ತಕ್ಕಂಥ ಗುರುಗಳು, ಗುರು ಸಮಾನರಾಗಿರ್ತಕ್ಕಂಥ ಹಿರೇಮಠ ಸರ್ ಅವರೇ ಮತ್ತು ವಿಶೇಷವಾಗಿ ಈ ಸಂಭ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಚಳ್ಳಮರದ ಮೇಡಮ್ ರವರೇ, ಈ ಶಾಲೆಯ ಎಲ್ಲ ಗೌರವಾನ್ವಿತ ಪ್ರಾಧ್ಯಾಪಕ ಬಳಗವೇ ಮತ್ತು ಸಭಿಕರೇ, ತಾಯಂದಿರೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರಿಗೂ ಡಾಕ್ಟರ್ ಜೀವನ್ ಸಾಬ್ ಬಿನ್ನಾಳನ ಶರಣಾರ್ಥಿಗಳು. ಬಹಳ ವಿಶೇಷವಾಗಿ ನಮ್ಮ ಪ್ರಕಾಶ್ ಮ್ಯಾಗೇರಿ ಅವರು ಮುಖ್ಯೋಪಾಧ್ಯಾಯರು, ಸರ್ಕಾರಿ ಪ್ರೌಢಶಾಲೆ ನಮ್ಮ ಕುಷ್ಟಗಿ ತಾಲೂಕಿನ ಹಿರಿಯನಂದ್ಯಾಳದ ಮುಖ್ಯೋಪಾಧ್ಯಾಯರು, ಸರ್ಕಾರಿ ಪ್ರೌಢಶಾಲೆಯ ಬಹಳ ಆತ್ಮೀಯತೆಯಿಂದ ಬಹಳ ಪ್ರೀತಿಯಿಂದ ಕರೆದ್ರು. ಅವರ ಅಣ್ಣನವರು ನಮ್ಮ ಮುತ್ತಣ್ಣವರು ಅವರು ಸಂಸ್ಥೆಯನ್ನು ಕಟ್ಟಿದ್ದಾರೆ, ಬರಬೇಕು ಜೀವನ್ ಸಾಬ್ ಅಂದಾಗ ಆತ್ಮೀಯರೇ, ನನಗನ್ಸುತ್ತೆ ಶಾಲೆಯ ವಾರ್ಷಿಕೋತ್ಸವದಲ್ಲಿ ಮಾತುಗಳಿಗೆ ಎಷ್ಟು ಕಷ್ಟ ಅಂತಂದ್ರೆ ಪ್ರಾಣೇಶ್ ಅವರು ಒಂದು ಜೋಕ್ ನೆನಪಾಗುತ್ತೆ. ದಕ್ಷಿಣ ಕನ್ನಡದ ಭಾಗದಲ್ಲಿ ಅವರು ಹಾಸ್ಯ ಕಾರ್ಯಕ್ರಮ ಆದ ನಂತರ ಅಲ್ಲಿಯ ಪ್ರೇಕ್ಷಕರು ಕೇಳ್ತಾರೆ, ನಿಮ್ದು ಬರೀ ಮಾತಾಯಿತು, ಆಟ ಯಾವಾಗ ಅಂತಂದು. ಹಂಗ ಈ ಒಂದು ಕಾರ್ಯಕ್ರಮದಾಗ ಮಾತುಗಳಿಗೆ ಯಾವತ್ತೂ ಬೆಲೆ ಇಲ್ಲ. ನಿಮ್ ಮಕ್ಕಳಿಗೆ ಆಟಕ್ಕೆ ಮಾತ್ರ ಬೇರೆ. ನನಗೆ ತುಂಬಾ ವಂಡರ್ ಆಗೈತಿ ಈ ಕಾರ್ಯಕ್ರಮದಾಗ. ಏನಪ್ಪಾ ಅಂದ್ರ ಈ ಶಾಲೆಗೆ ಓದ್ತಕ್ಕಂಥ ಎಲ್ಲಾ ಮಕ್ಕಳಿಗೂ ಪ್ರಶಸ್ತಿ ಬಂತ್ರಿ. ವೇದಿಕೆಯಾಗ ನಾವು ಒಂದಿಷ್ಟು ಮಂದಿನ ಕೊಟ್ಟು, ಆದ್ರೆ ನಮ್ಮ ಸರ್ಕಾರಿ ಶಾಲೆಯಾಗ ಒಬ್ಬರಿಗೆ ಪ್ರಶಸ್ತಿ ಬರ್ತಿತ್ತು. ಆದ್ರೆ ಇಷ್ಟು ಮಕ್ಕಳಿಗೆ ಹೇಗೆ ಪ್ರಶಸ್ತಿ ಬಂತು ಅನ್ನೋದಕ್ಕೆ ನನಗೆ ವಂಡರ್ ಆಗಿತ್ತು. ನಮಗೆ ಯಾಕೆ ಆಶ್ಚರ್ಯ ಆಯ್ತು ಅಂದ್ರೆ ಅಷ್ಟು ಸ್ಪರ್ಧೆಗಳನ್ನ ಇಟ್ಟಿರ್ತಾರಲ್ಲ, ಆ ಶಿಕ್ಷಕರಿಗೆ ದೊಡ್ಡ ಚಪ್ಪಾಳೆಗಳು ಬರಲಿ. ಅವ್ರ ತಾಳ್ಮೆಗೆ, ಅವ್ರ ಶ್ರಮಕ್ಕೆ, ಅವರ ಒಂದು ಹೋರಾಟಕ್ಕೆ ಒಂದು ಅಭಿನಂದನೆಗಳು ಬರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮುತ್ತಣ್ಣವರು ಸಂಸ್ಥೆಯನ್ನ ಕಟ್ಟಿದ್ದೀರಿ ಬಂಧುಗಳೇ. ನಾನು ಮಾತಾಡ್ತಾ ಇದ್ದೆ, ಒಂದು ಶಿಕ್ಷಣ ಸಂಸ್ಥೆಯನ್ನ ಕಟ್ಟೋದು ಎಷ್ಟು ಕಷ್ಟದಾಯಕ ಕೆಲಸ ಅಂತಂದ್ರೆ, ಶಿಕ್ಷಣ ಅದು ಉದ್ಯಮ ಅಲ್ಲ ಬಂಧುಗಳೇ. ಶಿಕ್ಷಣ ಒಂದು ಸೇವಾ ವಲಯ, ಅದೊಂದು ಸೇವೆ, ಅದೊಂದು ಸರ್ವಿಸ್. ಯಾಕೆ ಅಂತಂದ್ರೆ ಇವತ್ತು ಮುತ್ತಣ್ಣವರು ಕಟ್ಟಿರ್ತಕ್ಕಂಥ ಈ ಜ್ಞಾನ ಜ್ಯೋತಿಯ ಈ ಸೇವೆ ಎಷ್ಟು ಕಾಲ ನೆನಪುಳಿಯುತ್ತೆ ಅಂತಂದ್ರೆ, ಸಾವಿರಾರು ವಿದ್ಯಾರ್ಥಿಗಳು ನಿಮ್ಮ ಸಂಸ್ಥೆಯಲ್ಲಿ ಓದಿದ ಮೇಲೆ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿ ದೊಡ್ಡ ದೊಡ್ಡ ಕ್ಷೇತ್ರಕ್ಕೆ ಹೋದ ಮೇಲೆ ನಾನು ಜ್ಞಾನ ಜ್ಯೋತಿಯಲ್ಲಿ ಓದಿದ್ದೆ ಅಂತಕ್ಕಂಥ ನೆನಪು ಮಾಡಿಕೊಂಡ್ರೆ ಮುತ್ತಣ್ಣವರಿಗೆ ನಿನ್ನ ಹೆಸರು ಸಾರ್ಥಕ ಆಗುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನನಗೊಂದು ಮಾತು ನೆನಪಾಗುತ್ತೆ. ಶಿಕ್ಷಣ ಯಾಕೆ ನಮಗೆ ಬೇಕು ಅಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವಾಗಲೂ ಹೇಳ್ತಾರೆ, ನಮ್ಮ ಬದುಕನ್ನು ಬದಲಾಯಿಸುವ ಶಕ್ತಿ ಅದು ಶಿಕ್ಷಣಕ್ಕೆ ಮಾತ್ರ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇವತ್ತ ಶಿಕ್ಷಣದ ಬಗ್ಗೆ ಎಲ್ರಿಗೂ ಬಹಳಷ್ಟು ಒಳ್ಳೆ ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇದೆ, ಬಹಳ ಸಂತೋಷ. ಆದ್ಮೇಲೆ ಒಂದು ಸಂಸ್ಥೆಯ ಪಾಲ್ದಾರಿಕೆ ಹೇಗಿರುತ್ತೆ ಅನ್ನೋದಕ್ಕೆ ದಕ್ಷಿಣ ಕನ್ನಡದಲ್ಲಿ ಕುದ್ಮಲ್ಲ ರಂಗರಾವ್ ಕಟ್ಟಿರ್ತಕ್ಕಂಥ ಒಂದು ಸಂಸ್ಥೆಯ ಬಗ್ಗೆ ಅಲ್ಲಿ ಮಾಧ್ಯಮದ ಮಿತ್ರರು ಮಾತಾಡ್ತಾರೆ. ಕುದ್ಮಲ್ಲ ರಂಗರಾವ್ ಸರ್, ನಿಮ್ಮ ಸಂಸ್ಥೆಯನ್ನ ಕಟ್ಟಿದ್ದೀರಿ, ಸಾವಿರಾರು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ, ನಿಮ್ಮ ಬದುಕು ಸಾರ್ಥಕವಾಯಿತು ಅಂದಾಗ ಕುದ್ಮಲ್ಲ ರಂಗರಾವ್ ಅವರು ಹೇಳ್ತಾರೆ, ಎಲ್ಲ ಸ್ನೇಹಿತರೆ, ನಾನು ಕೇವಲ ಸಂಸ್ಥೆಯನ್ನು ಕಟ್ಟಿದ ಮಾತ್ರಕ್ಕೆ ನನ್ನ ಬದುಕು ಸಾರ್ಥಕವಾಗಲಿಲ್ಲ. ನನ್ನ ಶಾಲೆಯಲ್ಲಿ ಓದುವ ಎಲ್ಲ ಬಡವರ ಮಕ್ಕಳು, ಬಲ್ಲಿದ ಮಕ್ಕಳು, ದೀನ ದರಿದ್ರ ಮಕ್ಕಳು, ಧ್ವನಿಯಿಲ್ಲದವರ ಮಕ್ಕಳು ದೊಡ್ಡ ದೊಡ್ಡ ಅಧಿಕಾರಿಗಳಾಗಿ ಕಾರಲ್ಲಿ ಮೆರಿಬೇಕಾದ್ರೆ ಅವರ ಕಾರಿನ ಹಿಂದಿನ ಧೂಳು ನನ್ನ ತಲೆಗೆ ಬಂತಾಕಿದ್ರೆ ಸಾಕು, ಅವತ್ತು ನನ್ನ ಬದುಕು ಸಾರ್ಥಕ ಆಗುತ್ತೆ ಅಂತಕ್ಕಂಥ ಮಾತನ್ನ ಕುದ್ಮಲ್ ರಂಗರಾವ್ ಆಡ್ತಾರೆ. ಬಹುಶಃ ಜ್ಞಾನಜ್ಯೋತಿ ಗಜೇಂದ್ರಗಢದ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳು ಈ ನಾಡಿಗೆ ದೊಡ್ಡ ದೊಡ್ಡ ಕೊಡುಗೆಯನ್ನು ಕೊಟ್ಟಾಗ ನಮ್ಮ ಮುತ್ತಣ್ಣ ಮ್ಯಾಗೇರಿ ಅವರ ಬದುಕು ಸಾರ್ಥಕತೆ ಆಗತ್ತೆ, ಅವ್ರಿಗೆ ಕಲಿಸಿದ ಗುರುಗಳ ಬದುಕು ಸಾರ್ಥಕ ಆಗತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಪಾಲಕರೇ, ಇವತ್ತ ಶಿಕ್ಷಣಕ್ಕೆ ದೊಡ್ಡ ಅವಕಾಶಗಳಿದಾವೆ. ಬಹುಶಃ ಒಂದ್ ದೊಡ್ಡ ಬದುಕಿನ ಆಶಾಕಿರಣ ಅಂದ್ರೆ ಅದು ಶಿಕ್ಷಣ. ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ಬೇಕು, ಅದರ ಜೊತೆಗೆ ಒಳ್ಳೆ ಸಂಸ್ಕಾರನ ಕೊಡ್ಬೇಕು. ಯಾಕೆ ಶಿಕ್ಷಣ ಕೊಡ್ಬೇಕು ಅನ್ನೋದಕ್ಕೆ ಒಂದ್ ಸಣ್ಣ ಕಥೆ ನನ್ನ ನೆನಪಾಗ್ತಾ ಇದೆ. ಒಂದ್ ಚಿಕ್ಕ ಹಳ್ಳಿ, ಆ ಹಳ್ಳಿ ಒಳಗ ಒಂದು ಬೇವಿನ ಕಟ್ಟಿ ಮೇಲೆ ಕುತ್ಕೊಂಡು 4 ಜನ ಮಾತಾಡ್ತಿರ್ತಾರೆ. ಏನಂತ ಅಂತಂದ್ರೆ, ಈ ಹುಡುಗ ಯಾರ ಮಗ? ಒಂದು ಹುಡುಗ ಗೋಲಿ ಆಟ ಆಡ್ತಿರ್ತಾರೆ. ಈ ಹುಡುಗ ಯಾರ ಮಗ ಅಂದಾಗ ಅಲ್ಲಿರುವ 4 ಜನ ಮಾತಾಡ್ತಾರ, ಈ ಹುಡುಗ ನಮ್ಮ ಓಣಿ ಬಸ್ಸನ್ ಮಗ ಅಂದ್ರು. ಹುಡುಗ ಕೇಳಿಸ್ಕೊಂಡ, ನಮ್ಮಪ್ಪನ ಹೆಸರು ಬಸವರಾಜ ಅಂತ ಇದ್ರು, ಇವರೆಲ್ಲ ಬಸ್ಸ ಅಂತಾರ, ಯಾಕಂತಾರಂತ ಪ್ರಶ್ನೆ ಮೂಡಿದೆ ಅವನಿಗೆ. ಮನೆ ಹೋಗಿ ಕೇಳ್ತಾನ, ಯಪ್ಪ ನಿನ್ನ ಹೆಸರು ಬಸವರಾಜ ಅಲ್ಲೇನು? ಹೌದು. ಮತ್ತೆ ಯಾಕೆ ಬಸ್ಸ ಅಂತಾರ? ಅವರಪ್ಪ ಮತ್ತೆ ಹೇಳ್ತಾನ, ಪುಟ್ಟ, ನಾನು ಈ ಊರಿಗೆ ಸಾವುಕಾರನಲ್ಲ, ಮಿಗಿಲಾಗಿ ನಾನು ಶಾಲೆನೂ ಕಲ್ತಿಲ್ಲ, ನನ್ನ ಹೆಸರು ಬಸವರಾಜ ಅಂತ ಇದ್ರು, ಬಸ್ಸ ಅಂತಾರ, ಅದ್ರಿಗೆ ಏನ್ ದೊಡ್ಡ ಆಗೋದಿಲ್ಲ ಬಿಡು ಅಂತಾರ. ಆ ಮಗ ಹೇಳ್ತಾನ, 7ನೇ ಕ್ಲಾಸ್ ಓದ್ತಕ್ಕಂಥ ಮಗ ಹೇಳ್ತಾನ, ಯಪ್ಪ ನೀನು ಓದಿಕ್ರಿ ಏನಾಯ್ತು, ನನ್ನನ್ನ ಓದಿಸು, ನಾನು ನಿನ್ನ ಹೆಸರು ಬದಲಾಯಿಸ್ತೀನಿ ಅಂತಕ್ಕಂಥ ಮಾತು ಹೇಳ್ತಾ ಇದ್ದೆ. ಮಗ ಆಡಿದ ಮಾತಿನಿಂದ ಅಪ್ಪ ಭಾವುಕನಾಗ್ತಾನೆ, ಕಣ್ಣೀರು ಬರ್ತಾವೆ.
ಮಗನನ್ನ ಬಿಗಿದಂತ ಹೇಳ್ತಾನೆ. ಮಗ ಒಂದೊತ್ತಿನ ಉಪವಾಸಿದ್ರು ಚಿಂತೆ ಇಲ್ಲ, ನಾನು ನಿನ್ನ ಓದಿಸ್ತೀನಿ ಅಂತಕ್ಕಂಥ ಮಾತು ಕೊಡ್ತಾನೆ. ಮಗನ ಓದಿಸಿದ ಮೇಲೆ ಮಗ ಒಂದಿನ ಒಂದು ಸಣ್ಣ ನೌಕರಿ ತಗೊಂಡು ಹಳ್ಳಿಗೆ ಬಂದಾಗ ಈ ಹುಡುಗ ಯಾರ ಮಗನೇ ಅಂದಾಗ ಅದೇ 4 ಜನ ಕಣ್ಣು ಮುಸುಕಾಗಿರ್ತಕ್ಕಂಥ ಹಿರಿಯರ್ 4 ಜನ ಮಾತಾಡ್ತಾರ, ಈ ಹುಡುಗ ನಮ್ಮ ಓಣಿ ಬಸಪ್ಪನ ಮಗ ಇರ್ಬೋದು. ಹುಡುಗ ಒಂದಿನ ದೊಡ್ಡ ಸಾಯಿಬಾಗಿ ಹಳ್ಳಿಗೆ ಬಂದ, ಈ ಹುಡುಗ ಯಾರ ಮಗ ಇರ್ಬೋದು ಅಂದಾಗ ಈ ಹುಡುಗ ನಮ್ಮ ಓಣಿ ಬಸಣ್ಣವ್ರ ಮಗ, ನಮ್ಮ ಓಣಿ ಬಸಪ್ಪನವ್ರ ಮಗ ಅನ್ನಕತ್ರು. ಬಸಪ್ಪನವರು ಬಸಣ್ಣ ಆಗ್ಯಾರಂದ್ರೆ ಅದಕ್ಕೆ ಕಾರಣ ಆ ಮಗು ಪಡೆದ ಶಿಕ್ಷಣ ಅಂತಕ್ಕಂಥದನ್ನ ನಾವು ನೀವು ಯಾರು ಮರಿಬಾರದು ಅಂತಕ್ಕಂಥ ಮಾತನ್ನ ಹೇಳ್ತಾ ಬಂಧುಗಳೇ, ಅಂತ ಬದುಕನ್ನ ಬದಲಾಯಿಸುವ, ನಿಮ್ಮ ಹೆಸರನ್ನ ಬದಲಾಯಿಸುವ ಶಕ್ತಿ ಈ ಶಿಕ್ಷಣಕ್ಕೈತಿ, ನಿಮ್ಮ ಮಕ್ಕಳಿಗೈತಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಕೋಟಿ ವಿದ್ಯೆಗಿಂತಲೂ ಮೇಟಿ ವಿದ್ಯೆ ಮೇಲು ಅಂತಾರ. ಮುಂದೊಂದಿನ ಕೃಷಿಗೆ ದೊಡ್ಡ ಅವಕಾಶಗಳು ಬರ್ತಾವೆ ಆದ್ಮೇಲೆ, ಆದ್ರೆ ಮಕ್ಕಳಿಗೆ ಶಿಕ್ಷಣವನ್ನ ಕೊಡಿಸುವಲ್ಲಿ ನಾವ್ಯಾವತ್ತೂ ಹಿಂದೆ ಬೀಳಬಾರದು. ಆದ್ರೆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣದ ಜೊತೆಗೆ ಇವತ್ತು ಒಳ್ಳೆಯ ಸಂಸ್ಕಾರ ಕೂಡ ಬೇಕಾಗೈತಿ. ವಿದ್ಯೆಗೆ ವಿನಯವೇ ಭೂಷಣ ಅಂತಕ್ಕಂಥ ಏನ್ ನಾವು ಮಾತಾಡ್ತೀವಲ್ಲ ಬಂಧುಗಳೇ, ಬಹುಶಃ ನನ್ನ ಮಾತನ್ನು ಇಲ್ಲಿಗೆ ಮುಗಿಸ್ತೀನಿ. ಒಂದಿಷ್ಟು ಜನಪದ ಸಾಹಿತ್ಯವನ್ನು ಒಟ್ಟಿಗೆ ಗುಣಪಡಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಯಾಕೆ ಮಕ್ಕಳಿಗೆ ಸಂಸ್ಕಾರ ಬೇಕು ಅಂತಂದ್ರ, ನಮಗೆ ಸಂಸ್ಕಾರವನ್ನು ಕೊಡೋದು ನಮ್ಮ ತಂದೆ ತಾಯಿಗಳು, ನಮ್ಮ ನೆರೆಹೊರೆಯವರು. ನಮ್ಮ ಬದುಕಿನೊಳಗೆ ದೊಡ್ಡ ಪಾತ್ರ ಯಾವುದು ಅಂತಂದ್ರೆ ಕುಟುಂಬ. ನಮ್ ಹಿರೇಮಠ ಸರ್ ಏನು ಮಾತಾಡಿದ್ರಲ್ಲ, ಇವತ್ತ ಕೇವಲ ಮಗು 5 ಗಂಟೆ 30 ನಿಮಿಷ ಶಾಲೆಯಲ್ಲಿ ಇದ್ರೆ ಇವತ್ತ 16-17 ಗಂಟೆಗಳ ಕಾಲ ಮಗು ಮನೆಯಲ್ಲಿ ಇರುತ್ತೆ. ಇಂಥ ತಾಯಂದ್ರ ಮಕ್ಕಳನ್ನು ಬೆಳೆಸಬೇಕಾದ್ರ ಒಳ್ಳೆ ಸಂಸ್ಕಾರವಾಗಿರ್ತಕ್ಕಂಥ ಪದಗಳನ್ನ ಹಾಡ್ತಾ, ಗೀಗಿ ಪದಗಳನ್ನ ಹೇಳ್ತಾ, ಜೋಗುಳ ಪದಗಳನ್ನ ಹಾಡ್ತಾ, ಗಾದೆ ಮಾತುಗಳನ್ನ ಹೇಳ್ತಾ, ಬಹಳ ಅದ್ಭುತವಾದ ಜನಪದವನ್ನ ಮಕ್ಕಳಿಗೆ ಬಿತ್ತುತ್ತಾ ಸಂಸ್ಕಾರವನ್ನ ಬೆಳೆಸಿದ್ರು. ಒಳ್ಳೆಯವರ ಗೆಳತಾನ ಕಲ್ಲು ಸಕ್ಕರೆ ಹಾಂಗ. ಮಕ್ಕಳಿಗೆ ಊಟ ಮಾಡಿಸ್ಬೇಕಾದ್ರೆ ತಾಯಿ ಹಾಡ್ತಾ ಇದ್ದು, ಒಳ್ಳೆಯವರ ಗೆಳತಾನ ಕಲ್ಲು ಸಕ್ಕರೆ ಹಾಂಗ, ಕುಲ್ಲಾರ ಗೆಳತಾನ ಮಾಡಿದಾರ, ಕುಲ್ಲಾರ ಗೆಳತಾನ ಮಾಡಿದಾರ, ನನ್ನ ಕಂದ ಸಲ್ಲಾದ ಮಾತು ಬರುತ್ತಾವ. ಮಂದಿ ಮಕ್ಕಳ ಒಳಗ ಚಂದಾಗಿ ಇರಬೇಕ, ಮಂದಿ ಮಕ್ಕಳ ಒಳಗ ಚಂದಾಗಿ ಇರಬೇಕ, ನಂದಿಯ ಶಿವನ ದಯದಿಂದ, ನಂದಿಯ ಶಿವನ ದಯದಿಂದ ಹೋದಾಗ 4 ಮಂದಿ ಬಾಯಾಗ ಬರಬೇಕ. ಆಚಾರ ಕರಸಾಗೋ ನೀತಿಗೆ ಪ್ರಭುವಾಗೋ, ಮಾತಿನಲ್ಲಿ ಚೂಡ ಮಣಿಯಾಗೋ, ಮಾತಿನಲ್ಲಿ ಚೂಡ ಮಣಿಯಾಗೋ, ನನ್ನ ಕಂದ ಜ್ಯೋತಿಯೇಯಾಗೋ ಜಗತ್ತೆಲ್ಲ. ನನ್ನ ಮಕ್ಕಳು ಹೇಗೆ ಬದುಕಬೇಕು, ಈ ಸಮಾಜಕ್ಕೆ ಏನ್ ಕೊಡುಗೆ ಕೊಡ್ಬೇಕು ಅನ್ನೋದನ್ನ ತಾಯಿ ಹಾಡಿನ ಮೂಲಕ ಮಕ್ಕಳಿಗೆ ಹೇಳಿಕೊಡ್ತಾ ಇದ್ದು ಬಂಧುಗಳೇ. ಮಗು ಬಹಳ ಹಾಳಾಕತ್ತಂದ್ರ ಹೊರಗಡೆ ಕೂಡ್ಸ್ಕೊಂಡು ಚಂದಪ್ಪನ್ ತೋರಿಸಿ ತಾಯಿ ಪದ ಹಾಡ್ತಿದ್ದು. ಚಂದಪ್ಪ ಎಲ್ಲುವ ಚುಂಬ ಬಿಟ್ಕೊಂಡು ಬರುವ, ಎಂಟೆತ್ತಿನ ಬಂಡಿ ಬಂಡಿ ಮೇಲೆ ನವಿಲು, ನವಿಲ್ಗೇರಿ ನೋಡು ನವಿಲ್ ಪುಚ್ಚ ನೋಡು, ಚಿಗಿರಿ ಚಿಗಿರಿ ಚಿಕ್ಕಪ್ಪ ಅಂಬಿಕಾಳ ಮುಕ್ಕಪ್ಪ. ನೀವು ಮೊಬೈಲ್ ಸ್ವಿಚ್ ಆಫ್ ಮಾಡಿ ಹೊರಗಡೆ ಬಂದು ಚಂದಪ್ಪ ನೋಡಿದ್ರ ಚಂದಪ್ಪ ಹಂಗ ಕಾಣ್ತಾನೆ, ಇಲ್ಲಂದ್ರೆ ಅವ್ರ ಅಪ್ಪನ ಕಾಣಲ್ಲ, ಅವ್ರವನು ಕಾಣಲ್ಲ. ಎಲ್ಲರ ಕೈಯಾಗ ಮೊಬೈಲ್ ತಿಕ್ಕಿ ಮುಂದೊಂದಿನ ನಾವೇನ್ MBBS ಮಾಡಿಸ್ತೀವಲ್ರಿ ಮಕ್ಕಳನ್ನ, ಮುಂದೊಂದಿನ ಬೆರಳು ತಜ್ಜರ್ ಅಂತ ಬರ್ತಾರೆ, ನರ ತಜ್ಜರ್ ಹೋಗ್ತಾರೆ, ಅವ್ರು ಬೆರಳು ತಜ್ಜರ್ ಅಂತ ಬರ್ತಾರೆ. ಇವೆಲ್ಲ ಏನೋ ಉಳಿದಿದ್ರು ಮುಂದೆ ಬೆರಳು, ಕಣ್ಣು ಬೆರಳು, ನಮ್ಮ ಇಡೀ ಚೈತನ್ಯವೇ ಹಾಳಾಗಿತ್ತು ಎಲ್ಲಿಂದ ಅಂದ್ರೆ ಮೊಬೈಲ್ ಇಂದ. ತಾಯಿ ಎಷ್ಟೊಂದು ಪದ ಹಾಡ್ತಿದ್ದು, ಬಂದೊಂದಾನಿ ಯಾವೂರಾನಿ ಬಿಜಾಪುರದಾನಿ, ಇಲ್ಲಿ ಯಾಕ ಬಂತು ಹಾದಿ ತಪ್ಪಿ ಬಂತು, ಹಾದಿಗೊಂದೊಡ್ಡು ಬೀದಿಗೊಂದೊಡ್ಡು, ಅದ ದೊಡ್ಡ ಕೊಟ್ಟು ಸೇರ್ಕೊಬ್ರಿ ತಂದು, ಲಟ ಲಟ ಮುರಿದು ಹುಡ್ರ ಕೈಯ ಕೊಟ್ಟು, ಚಿಗಿರಿ ಚಿಗಿರಿ ಚಿಕ್ಕಪ್ಪ ಅಂಬಿಕಾಳ ಮುಕ್ಕಪ್ಪ, ಪಾಟಿ ಮೇಲೆ ಪಾಟಿ ನಮ್ಮ ಕಾಲಿ ಸೂಟಿ, ಗಿಡ್ಡಪ್ಪ ಸೇರಿ ಕರ್ಕಿ ಹೊಲ ಮಾಡಿ ಓಡಿ ಹೋಗ ಗಿಡ್ಡವ್ವ ಹಿಡ್ಕೊಂಬಾರ ಗಿಡ್ಡಪ್ಪ. ಎಲ್ಲದವ್ರು ಈ ಪದನೇ ಇಲ್ಲ. ಆರು ಬಂದೊಂದ ಆನಿ ಕಾಗಿ ಕಾಗಿ ಕವ್ವ, ಯಾರು ಬಂದಾರವ್ವ ಮಾಮ ಬಂದಾನವ್ವ, ಏನ್ ಬಂದಾನವ್ವ, ಹಂಡೆದಂತ 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 ಹಂಡೆದಂತ. ಸಗಲ ಕೈ ಮಾಡಿದ್ರಾಗ ಹುಡುಗ ಸತ್ಯಪಿ ಹಂಡೆ ನೋಡೋದ ಬೇಡ ಕೋಣೆ. ಈಗ ನೋಡ್ರಿ, ಈ ಹಂಡೆನ ಗೊತ್ತಿಲ್ಲ, ತಾಮ್ರದ ಕೊಡನ ಗೊತ್ತಿಲ್ಲ, 28 ಕ್ಯಾನ್ ಅಷ್ಟ ಗೊತ್ತಿಲ್ಲ. ಅದಕ್ಕೆ ತಾಯಿ ಮಕ್ಕಳನ್ನು ರಮಿಸಬೇಕಾದ್ರೆ ಬಹಳ ಚಂದ. ತೊಟ್ಟಿಲದೊಳಗೊಂದು ತೊಳೆದ ಮುತ್ತನು ಕಂಡೆ, ತೊಟ್ಟಿಲದೊಳಗೊಂದು ತೊಳೆದ ಮುತ್ತನು ಕಂಡೆ, ಹೊಟ್ಟೆ ಮೇಲಾಗಿ ಮಲಗೋನೆ, ಹೊಟ್ಟೆ ಮೇಲಾಗಿ ಮಲಗೋ
ಮುತ್ತಿನಾದ್ರೂ ತಗದೇನಾ. ಈ ಪದ ಕೇಳ್ತ ಮಗು ಸುಮ್ಮನಾಗ್ತಿತ್ತು, ಊಟ ಮಾಡ್ತಿತ್ತು. ಆದ್ರೆ ಇವತ್ತಿನ ಸಾಯಂಕಾಲ ಪದ ಹಾಡಂದ್ರ ಯವ್ವ ನೀನು ಸುಮ್ಮನಾಗ ಮಾತ್ರ ಅವ ಸುಮ್ಮ ಅವ ಇನ್ನೂ ದೂರಕತ್ತ ಅವ್ರ ಕೈ ಮೊಬೈಲ್ ಕೊಡ್ತಾರೆ. ಮೊಬೈಲ್ನಾಗ ಹಾಡ ಬರ್ತಾ ಕೊಲ್ಲೆ ನನ್ನನ್ನೇ. ಹುಡುಗ ದೊಡ್ಡವಾದ್ಮೇಲೆ ಅಪ್ಪನ ಅನ್ಕೊಂಡು ಮದುವೆ ಕೊಡಿಬಿಡ್ತಾನೆ. ತಾಯಂದ್ರೆ ಜನಪದ ಗಾಲಿ ಪದ ಹಾಡೋದನ್ನ ನಾವು ಯಾವತ್ತೂ ಬಿಡಬಾರದು. ಎಷ್ಟು ಚಂದ ತಾಯಿ ಹಾಡ್ತಾ ಇತ್ತು, ಹಾವಿನ ಹೆಡೆ ಚಂದ ಮಾವಿನ ಹಿಡಿ ಚಂದ ಹಾರಾಡಿ ಬರುವ ಗಿಳಿ ಚಂದ, ಹಾರಾಡಿ ಬರುವ ಗಿಳಿ ಚಂದ ನನ್ನ ಕಂದ, ನೀನಿದ್ದರೆ ನನ್ನ ಮನೆ ಚಂದ. ಎಂತ ಸಾಹಿತ್ಯ ಬಂಧುಗಳೇ. ಹತ್ತಿ ಗಟ್ಟಿಗೆ ನಮ್ಮ ಜೊತೆ ಮಾತಾಡಿ ಇಷ್ಟೊತ್ತನ್ನು ನಿಮ್ಗೆಲ್ಲ ಡ್ಯಾನ್ಸ್ ಗೊತ್ತೈತಿ. ಸ್ವಲ್ಪ ಮಾತಾಡ್ರಿ. ಹತ್ತಿ ಗಟ್ಟಿಗೆ ಬಾವ ನೋಡ್ ಕೈ ಕೈ ನಿಮ್ಗೆ ಬಾಯಿಲ್ಲನ್ರಿ, ಬಾಯಿ ದೂರ ಆಗಿತ್ತು ಅಂತಾರ. ಹತ್ತಿ ಗಟ್ಟಿಗೆ ಬಾವ ನೋಡ್ ಕೈ ಕೈ ಪಂಚಂ ನೆಲ್ಲಗಟ್ಟ ದಾಸರ ತಿಪ್ಪಿ ಮೇಲೆ ರಗತ್ತ. ಎಷ್ಟು ಬ್ಯೂಟಿಫುಲ್ ಬರ್ತದೆ ಬಾಯಲ್ಲಿ ಗೋಡೆ. ಈಗಿನ ನೋಡ್ಬೇಕ್ರೆ ಈಗಿನ ಮಕ್ಕಳು ಮಂದಿ ವಾಟಿದ್ದು ಗೋಳಿ ಎಷ್ಟು ಚಂದ್ರ ಅವತ್ತಿನ ತಾಯಂದ್ರು. ಬಹಳ ಜನಪದ ಕಟ್ಟಿ ಯಾವ ಜನಪದರು ಯಾವ ವಿಶ್ವವಿದ್ಯಾಲಯ ಹೋಗ್ಲಿಲ್ಲ, MA ಮಾಡ್ಲಿಲ್ಲ, ಡಿಗ್ರಿ ಮಾಡ್ಲಿಲ್ಲ, ಕೂದಲೇ ಕಾವ್ಯ ಕಟ್ಟಿ ಹಾಡಿದ್ರು. ಏನ್ ಮಾಡ್ತಾರ, ನಿನ್ ಹೆಂಡತಿ ಹತ್ರ ಒಡಪಿಟ್ಟು ಹೇಳಿದ್ರ ಬಾಳ ಚಂದ ಹೇಳ್ತಿದ್ರು. ಹಕ್ಕಲಿ ಹೊಡೆದ್ರ ಮಕ್ಕಳಿ ಬರ್ತಾಳ, ಒಣಗಿಲಿ ಹೊಡೆದ್ರ ಕುಡ್ಕಂತ ಬರ್ತಾಳ. ಮೇಡಮರ ನೀವ್ ಹೇಳಿದ್ರ ಬಾಳ ಚಂದ. ಆ ಕಪಾಟು ಈ ಕಪಾಟು, ಸಣ್ಣ ಕಪಾಟು ದೊಡ್ಡ ಕಪಾಟು, ನನ್ನ ಗಂಡನ ತೆಲಿ ಕಪಾಟು. ಬೆಕ್ಕ ಬಂತು ಉಷ್ಯ, ನನ್ನ ಗಂಡನ ಹೆಸರು ಭಾಷ. ಧಾರವಾಡದ ಕಡೆಗೆ ಎಂಟಲ್ಲು, ಧಾರವಾಡದ ಈ ಕಡೆಗೆ ಮೆಂಟಲ್ಲು, ನನ್ನ ಹೆಂಟು ಒಂದು ಕೆಂಟಲ್ಲು. ಗದಗ ಆ ಕಡೆ ಹೊಂಬಳ, ಗದಗ ಈ ಕಡೆ ಡಂಬಳ, ನನ್ನ ಹೆಂಡತಿ ಮಗನಾಗಿ ಸುತ್ತ ಶಿಂಬಳ. ಹಂಪೆಯಲ್ಲಿರುವನು ವಿರೂಪಾಕ್ಷೇಶ್ವರ, ಕೊಪ್ಪಳದಲ್ಲಿರುವನು ಗವಿಸಿದ್ದೇಶ್ವರ, ಸಂಗಮದಲ್ಲಿರುವನು ಕೂಡಲ ಸಂಗಮೇಶ್ವರ, ಗಜೇಂದ್ರಗಢದಲ್ಲಿರುವನು ಕಾಲ ಕಾಲೇಶ್ವರ. ಅವರೇ ನನ್ನವರು ಹೃದಯೇಶ್ವರ ಅಂತೇಳಿ ಎಂತಿ ಒಡಪಿಟ್ಟ ಹೆಸರು ಹೇಳ್ತಾ ಇದ್ದರು. ತೊಳ್ಯಾಕ ಇಳಿಲಿಲ್ಲ, ನಾರಿ ತೊಳಿಲಿಲ್ಲ, ನನ್ನ ಗಂಡನ ಇಳಿ ನನಗೆ ತಿಳಿಲೇ ಇಲ್ಲ. ದೇವ್ರಿಗೆ ಹಾಕೋದು ಮಾಲೆ, ಮನಿ ಬಾಗಿಲಿಗೆ ಹಾಕೋದು ಕೀಲಿ, ನನ್ನ ಕೈಯಾಗ ನನ್ನ ಗಂಡ ಹುಚ್ಚಿದ್ದೇನೆ. ನಿಮ್ಮ ಕೈಯಾಗ ಆಧಾರ್ ಕಾರ್ಡ್ ಬಂದು ಹುಚ್ಚಿದ್ದೇನೆ. ಇಂದ ಹಿಂದಿಗೆ ಅಂದ್ರೆ ಮುಟ್ಟು ಬಾಯಿ ಇಲ್ಲೇ ಕಾಯ್ಕೊಂಡು ಅಂತಾರೆ. ಇನ್ನೂ ಮುಂದೋಗಿ 3 ಆಧಾರ್ ಕಾರ್ಡ್ ತೋರಿಸ್ತಾರೆ, 3 ಕಾರ್ಡ್ ಮಾಡ್ತಾರೆ. ಒಂದು ವೆನಿಟಿ ಬ್ಯಾಗ್ನಾಗ, ಇನ್ನೊಂದು ನಾಗೊಂದಾಗ, ಇನ್ನೊಂದು ಫ್ರೀಜಾಗ ಬಂತಾರೆ. ಹೆಂಡತಿಗೆ ಗಂಡ ಏನು ಅನ್ನಂಗ ಇಲ್ಲಿ ಬಹಳ ಚಂದ ಹೇಳ್ತಿದ್ಲಾಕಿ. ಎಷ್ಟು ಚಂದ. ಧಾರವಾಡದಾಗ ಇರೋದು 3000 ಮಟ್ಟ, ಹುಬ್ಬಳ್ಳಿಯಾಗಿರೋದು ಸಿದ್ದಾರ್ಡ್ರ ಮಟ್ಟ, ಕೊಪ್ಪಳದಾಗಿರೋದು ಕವಿ ಮಟ್ಟ. ನನ್ನ ಗಂಡ ಹೊಡಿತಾನ್ರಿ ಕಂಠ ಮಟ್ಟ ಅಂತ ಹೊಡೆದ್ಬಿಟ್ಟು ಹಕ್ಕಲಿ ಹೊಡೆದು ಮಕ್ಕಳಿಗೆ ಕಡಕ್ ರೊಟ್ಟಿ ಕರೆದ ಕರ್ಚಿಕ ಪಲ್ಯ ಕಟ್ಕೊಂಡು ಹೋಗೋ ಸೂರ ಅಂದ್ರೆ ಕಟ್ಕೊಂಡು ಹೋಗ ನನ್ನ ಗಂಡ. ಬಹಳ ಚಂದ. ಆಕಾಶದಾಗ ಹಾರೋದು ಹದ್ದು, ಅಂಗಡಿಯಾಗ ಮಾರೋದು ಉದ್ದು, ನನ್ನ ಗಂಡ ನನಗೆ ಬಹಳ ಮುದ್ದು. ಅವರ ಮುತ್ತಣ್ಣ ಅಂತ ಹೇಳಿ ಒಡಪಿಟ್ಟು ಬಹಳ ಚಂದ ಇದೆ. ಅವ್ರ ಒಡಪಿಟ್ಟು ಬಂಧುಗಳೇ, ಒಡಪಿಲ್ಲ. ಗುಡ್ ಮಾರ್ನಿಂಗ್ ಸೇಮ್ ಟು ಯು, ಗುಡ್ ನೈಟ್ ಸೇಮ್ ಟು ಯು, ಗುಡ್ ಆಫ್ಟರ್ನೂನ್ ಸೇಮ್ ಟು ಯು. ಯಾರಾದ್ರೂ ಮದುವೆಗೆ ಹೋಗಿ ಗೆಳೆಯ ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಅಂದ್ರೆ ನೀವು ಬದಲಾಗ ಸೇಮ್ ಟ್ಯೂನ್ ಅಂತಂದ್ರೆ ಏನ್ ತಿಳ್ಸಿಬಿಟ್ರೆ ಲಬ್ ಲಬ್ ಹೋಗಿಂತ ಯಾಕೆ ಮಾಡ್ಬೋದು. ಇವು ಹೆಂಗೆಂಗ ಜನಪದವನ್ನ ಮರ್ತೀವಿ ಅಂದ್ರ ಇಂತ ಮದುವೆ ನಡೀತಂದ್ರೆ ಸೋಬಾನೆ ಪದ ಹಾಡ್ತಾ ಇದ್ರು. ಸೋಯ ನೀರೇ ಸೋಬಾನ ಬನ್ನೀರೇ, ಮದುವೆಯ ಮನೆಯಾಗ ಮಾದಲಿ ಮಾಡಿದರ, ಹದಿಗೆಟ್ಟ ಜಗಳ ತಗದಾರ. ಸೋಯ ನೀರೇ ಸೋಬಾನ ಬನ್ನೀರೇ. ಇವತ್ತಿ ಪದ ಹೋಗ್ಯಾವ್ರಿ. ಮದುಮಗನಿಗೆ ಅರ್ಥ ಬೇಕಾದಾಗ ಏ ಹೊಡಿ ಮಗ ಬಿಡಬೇಡ ಈ ಪದ ಹಾಕ್ತಾರ. ಹುಡುಗ ಹುಡುಗಿ ತಾಳಿ ಕಟ್ಟ ಮುಂದ ಮೋಸ ಮಾಡಲೆಂದು ನೀನು ಬಂದೆಯ. ಎಷ್ಟು ಬಂದ್ರೆ ಯಾರು ಮೋಸ ಮಾಡ್ತಾರೆ? ಬಂಧುಗಳೇ, ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಸರಿಗೆ ಹೋಗ್ತಾ ಇದೆ. ದೂರವಾಣಿ ಬಂತು, ಓಲೆ ಪತ್ರ ಮಾಯವಾಯಿತು. ದೂರದರ್ಶನ ಬಂತು, ಆಕಾಶವಾಣಿ ಕಳೆದು ಹೋಯಿತು. ಡಿಸ್ಕೋ ಡ್ಯಾನ್ಸ್ ಬಂತು, ಭರತನಾಟ್ಯ ಎಲ್ಲಿ ಹೋಯಿತು. ಅಶ್ಲೀಲ ಪದ ಬಂತು, ಜಾನಪದ ಹಾಳಾಯಿತು. ಇನ್ನು ಜನಪದ ಸಾಯಂದ್ರೆ ಏನ್ ಚಂದ ಹಾಡ್ತಾ ಇದ್ರು. ಕುದುರೆಗೆ ಗೋಡಿಲ್ಲ, ವಾಣಾಗಾಡಲಿಲ್ಲ, ತೆಂಗಿನ ಮರಕ ಟಿಸಳಿಲ್ಲ, ತೆಂಗಿನ ಮರಕ ಟಿಸಳಿಲ್ಲ, ಬಿಜಾಪುರದ ಗೋಳ ಗುಮ್ಮಟಕ ಕಳಸಿಲ್ಲ. ಎಳೆಗಾರು ಎತ್ತಲ್ಲ, ದಳವಾಗಿ ದೊರೆಯಲ್ಲ,
ಎಡಗಾರು ಎತ್ತಲ್ಲ ದಳವಾಗಿ ಬರೆಯಲ್ಲ ಮನೆಗೆ ಬಂದಳಿಯ ಮಗನಲ್ಲ ಮನೆಗೆ ಬಂದಳಿಯ ಮಗನಲ್ಲ ನನ್ನ ಮಗಳೇ ಮಾತು ತಂದವಳು ಮಗಳಲ್ಲ ಬೇಲಿ ಮ್ಯಾಗಳ ಹೂವು ಬೆಳ್ಳಾಗಿದ್ದಾರೇನ ಮಲ್ಲಿಗೆ ಹೂವಿನಂತ ಮನೆಗಂಡ ಮಲ್ಲಿಗೆ ಹೂವಿನಂತ ಮನೆಗಂಡ ಇರುವಾಗ ಅನ್ಯ ಪುರುಷರಿಗೆ ಒಲಿಬೇಡ. ಇದು ನಮ್ಮ ಜನಪದ. ಇವತ್ತೆಂತೆಂತ ಹಾಡು ಬಂದಾವಂದ್ರ ಇನ್ನೊಂದು ಹಾಡು ಉಟ್ಕೊಳ್ತು. ತಿಂಗಾಳ ಮುಳುಗಿದವೋ ರಂಗೋಲಿ ಬೆಳಗಿದವೋ ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ. 4 ಹುಡುಗರು ಸೇರ್ಕೊಂಡು ಹಾಡು ಬೇರೆ ಮಾಡಿಬಿಟ್ರು. ಪಂಚಮಿಗೆ ಬಂದಾಕಿ ನನ್ನ ಗಟ್ಟಿಗೆ ಬರಲಿಲ್ಲ ಈ ಜೀವ ಎಂದಾಕಿ ನನ್ನ ಚಿಂತಾದ ಉಳಿಲಿಲ್ಲ ಇದಕ್ಕೆಲ್ಲ ಸೀರಿ ಉಟ್ಟ ಪೋರಿ ಮಾಡ್ಯಾಳು ನನ್ನ ಪ್ಯಾಲಿ. ಜನಪದ. ಇವತ್ತ ಮುತ್ತಣ್ಣವರನ್ನು ಯಾಕೆ ಕರ್ಸ್ಯಾರಂದ್ರೆ ಬಂಧುಗಳೇ, ಜನಪದವನ್ನ ಮಕ್ಕಳಿಗೂ ಪರಿಚಯ ಮಾಡಬೇಕಾಗಿದೆ, ಜನಪದವನ್ನ ಪಾಲಕರಿಗೂ ಹೇಳಬೇಕಾಗಿದೆ. ಜಾನಪದ ಅದು ರಂಜನೆಯ ಮಾಧ್ಯಮವಲ್ಲ, ಜಾನಪದ ಅನ್ನೋದು ಶಿಕ್ಷಣ. ಅದು ಒಂದು ಜನಪದ, ಒಂದು ಅರಿವು, ಜನಪದ ಒಂದು ವಿವೇಕ. ತಿಳಿಗೇಡಿಯನ ತಮ್ಮ ತಾಯವನ ಬೈದಾಡ ಬಾಳ ಜನದಾಕಿ ಹಡದವ, ಬಾಳ ಜನದಾಕಿ ಹಡದವನ ಬೈದಾರ ಬಾಳ ಮರುಗಾಳು ಮನದಾಗ ಅಂತಕ್ಕಂಥ ಹೇಳುವುದಿಲ್ಲ ನಮ್ಮ ಜನಪದ. MA ಡಿಗ್ರಿ ಮಾಡಿ ನೀನು MAಯಿಂದ ಬಿಗಿಬೇಡ ತಮ್ಮ ತಮ್ಮ, MA ಡಿಗ್ರಿ ಮಾಡಿ ನೀನು ಸುಮ್ಮನೆ ಹೆಜ್ಜೆ ಹಾಕೋಕ್ಕಿಂತ ME ಕಾಲು ಮೇಲಕ್ಕಣ ಬೊಮ್ಮ ಬೊಮ್ಮ. ಪುಸ್ತಕೋದು ನೆಚ್ಚಿಕೊಂಡು ಮಸ್ತಕೋದು ಮತ್ತೆ ನೀನು ಸತ್ತೋರ್ ಮುಂದೆ ತಂದ್ಕೊಳ್ಳೋ ತಮ್ಮ ತಮ್ಮ. ಕೋಟಿ ಕೋಟಿ ಅಂತ ಹೇಳಿ ಅಲಕ್ಷ್ಯ ಮಾಡಿದರ ಮಣ್ಣು ತಿನ್ನಕ್ಕಾಗ್ತದೆ ಇಲ್ಲಿ ಬೊಮ್ಮ ಬೊಮ್ಮ ಅಂತ ಹೇಳಿದವರು ನಮ್ಮ ಲಾವಣಿಕಾರ ಬಂಧುಗಳು. ಹಾಗಾಗಿ ಸಮಯ ಇಲ್ಲ, ಯಾಕಂದ್ರೆ ಮಕ್ಕಳ ಪಾಲಕರ ಚಿತ್ತ ಅವ್ರ ಹತ್ರ ಇದ್ದು ಇನ್ನೊಂದು ಸಾಲ ಬಂದಾಗ ನಿಮಿಷ ಜನಪದವನ್ನು ಹಾಡ್ತಂತ ಹೇಳ್ತಾ, ಜನಪದ ನಮ್ಮೊಳಗಿನ ದೊಡ್ಡ ಚೈತನ್ಯ. ಅದು ಹೆಣ್ಣು ಕನಿಷ್ಠ ಗಂಡು ಶ್ರೇಷ್ಠ ಎಲ್ಲ ಶುದ್ಧ ಸುಳ್ಳು, ಗಂಡು ಹೆಣ್ಣು ಸಮಾನರಂತ ಸಾರಿದವರು ನಮ್ಮ ಜನಪದರು. 10 ಗಂಡ ಹಡದಾರಿ ಮತ್ತೆ ಬಂದೆಂಬವರು ದಟ್ಟ ಧರಣಿಯ ಕೊಡುವ ಹೆಣ್ಣನ್ನ ಹಡದಾರ ಮುತ್ತೈದೆ ಅಂತ ಕರೆದಾರ ಅಂತಕ್ಕಂಥ ಮಾತನ್ನ ಜನಪದ ಹೇಳಿದ್ರು. ಗಂಡು ಹಡದೇನೆಂದು ಗರ್ವವ ನಿನಗೆ ಯಾಕ, ಗಂಡೆಂಬ ಪಿಂಡ ಬೆಳೆದಾರ ಅದು ಮುಂದೆ ಹೆಣ್ಣಾರಿಚ್ಚಾಗಿ ನಡೆಯುವುದು ಅನ್ನತಕ್ಕಂಥ ಮಾತ ಲಿಂಗ ಸಮಾನತೆಯನ್ನು ಸಾರಿದವರು ನಮ್ಮ ಜನಪದರು. ನಿಮ್ಮ ಮಕ್ಕಳಿಗಾಗಿ ಆಸ್ತಿ ಮಾಡಬೇಡ್ರಿ. ನೀವು ಈ ಪದ ಕೇಳಿರ್ತೀರಿ, ಸೊತ್ತಿಗಿದ್ದಾರ 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 ಇರಬೇಕು ಎಂಬಾಗಿ ಆ ಹೇಮರಂಡಿ ಮಲ್ಲಮ್ಮನಂತಾಗಿ ಸೊತ್ತಿಗಿದ್ದಾರ ಸೊತ್ತಿಗಿದ್ದಾರ ಗುರು ಇದ್ದಾರ ಇರಬೇಕು ಎಂಬವರು, ಭಕ್ತಿ ಭಂಡಾರಿ ಬಸವಣ್ಣನಂತವರು ನಾನಿಗಿದ್ದಾರ ಇರಬೇಕು ಎಂಬವರು, ಆ ಸಂಗೊಳ್ಳಿ ರಾಜಣ್ಣನಂತವರು. ಮುಖಂಡರ ಈಯಗ ಅವ್ರಿಗೆ ಬೆಳತನ ಅದಕ್ಕೆ ಈ ಪದ ಕೇಳ ಒಂದು ಕೋಟಿ ಹೊಸ್ಕೊಂಡು 4 ಮಂದಿ ಕಾರಡು ಬಂದ್ರು ಅವ್ರ ಮನೆಗೆ ಹಾಡಕತ್ತರು. ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ಕಳತನ ಮಾಡಲಕ್ಕ ನಿಮ್ಮ ಮನೆಯ ರೋಡಿ ಹೊಡಿಲಕ್ಕ ಅರೆಕಿ ಕೊಡ್ರಿ ಗಾಡ್ರಿ ದಿಕ್ಕಿ ಆಟಿ ಜೂರಿ ಗಾಡ್ರಿ ಊರಾರದ ಕಟ್ಟಿದ್ಕಿಲಿದ್ದ ಎಲ್ಲ ಕಟ್ಟಿಗೆ ನೋಡ್ರಿ ಹೋಗೋ ಮುಂದ ನಾವು ಹೊಂಟೇವ ನಾವು ಹೊಂಟೇವ ನಾವು ಹೊಂಟೇವ ಕಳತನ ಮಾಡಿಕೊಂಡು ನಿಮ್ಮ ಮನೆಯ ರೋಡಿ ಹೊಡೆಕೊಂಡು ಅರೆಕಿ ತಗೊಳ್ರಿ ಗಾಡ್ರಿ ದಿಕ್ಕಿ ಮುಂಜಾನೆ ಹುಡುಗರು ನೋಡ್ತಾನೆ. ಮಕ್ಕಳಿಗೆ ಒಳ್ಳೆಯ ಜ್ಞಾನ ಕೊಟ್ಟು ಸಂಸ್ಕಾರ ಕೊಡ್ಲಿಲ್ಲ ಅಂತಂದ್ರ ನಮ್ಮ ಆಸ್ತಿ ಹಿಂಗ ಕರಗತ್ತಂತಕ್ಕಂಥ ಮಾತನ್ನು ಹೇಳ್ತಾ ಮುತ್ತಣ್ಣವರು ಶಾಲೆ ಕಟ್ಟಿದಾರ. ಶಾಲೆ ಅವರಲ್ಲ, ನೀವು ಕಲಿತಕ್ಕಂಥ ಮಕ್ಕಳ ಶಾಲೆ ನಿಮ್ಮೆಲ್ಲರ ಶಾಲೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ನೀವು ಈ ಶಾಲೆಯನ್ನು ಕಟ್ಟುವಲ್ಲಿ ಕೈ ಜೋಡಿಸಿ ಅಂತಕ್ಕಂಥ ಒಂದು ವಿನಮ್ರವಾದ ವಿನಂತಿಯನ್ನು ಮಾಡ್ತಾ, ಮಕ್ಕಳಿಗೆ ನೀವು ಎಷ್ಟು ಶಿಕ್ಷಣ ಕೊಟ್ಟರು ಕೂಡ ಮನೆ ಒಳಗ ಒಳ್ಳೆಯ ಸಂಸ್ಕಾರವನ್ನು ಕೂಡ ನೀಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಗಟ್ಟಿ ಮನಸ್ಸು ಮಾಡಿ ಮುಟ್ಟೊಂದ ಹೇಳುವೆನು ಪಟ್ಟಿಂಗಾರ ಸವಾಸ ಮಾಡಬಾರದು. ಮಕ್ಕಳುಗಳ ಬಗ್ಗೆ ಮಾಡಿದ್ರೆ ಅಕ್ಕ ಮಾಡಿಕೊಳ್ಳಿ ಮಾಪಂತ ಹೇಳುವೆನು ಮನೆ ಹತ್ರ ಕರಕೊಂಡು ಬರಬಾರದು. ಕಾಲೇಜಿ ಹೋಗುವ ಕಾಲೇಜ ಹುಡುಗರೇ ನೀವು ಹುಡುಗಿಯರನ್ನ ಫಾಲೋ ಮಾಡಬಾರದು. ಮಾಡಿದ್ರೆ ಅಕ್ಕ ಮಾಡಿಕೊಳ್ಳಿ ಮಾಪಂತ ಹೇಳುವೆನು ಮಾಡಿದ್ರೆ ಅಕ್ಕ ಮಾಡಿಕೊಳ್ಳಿ ಮಾಪಂತ ಹೇಳುವೆನು ನೀವು ಟೆಂಪ್ರವರಿ ಲವ್ ಅಂತೂ ಮಾಡಬಾರದು. ಅಕ್ಕ ತಂಗಿಯರೇ ಕೈ ಮುಗದ ಹೇಳುವೆನು ಕಂಡಪಟ್ಟೆ ಫ್ಯಾಷನ್ ಮಾಡಬಾರದು. ಮಾಡಿದ್ರೆ ಅಕ್ಕ ಮಾಡಿಕೊಳ್ಳಿ ಮಾಪಂತ ಹೇಳುವೆನು ಮನೆಯ ಬಿಟ್ಟು ಎಂದಿಗೂ ಓಡಬಾರದು. 20 ವರ್ಷ ಸಾಕಿ ದೊರಕಿದ ಅಪ್ಪ ಅವನ್ ಬಿಟ್ಟು ಯಾರೋ 20 ನಿಮಿಷ
ವಯಸ್ಸಿನಾಗ ನಿಮ್ ಮನಸ್ಸು ಗೆಲ್ತಾರಂತ ನೀವು ಮನೆಯ ಬಿಟ್ಟು ಎಂದಿಗೂ ಓಡಬಾರದು. ಹಠಮಾರಿ ಹೆಂಡತಿ ಅಂತ ತಿನ್ನದು ನೀವು ಬಾಳ ಮೀನಂತ ಅವ್ರ ಮನೆಗೆ ಬಿಡಬಾರದು. ಬಿಟ್ಟರೆ ಅಕ್ಕ ಬಿಟ್ಟುಕೊಳ್ಳಿ ಕುಟ್ಟಂತ ಹೇಳುದೇನು, ಆಗಾಗ ಹೋಗಿ ಬರುವುದು ಮರೆಯಬಾರದು. ನಿನ್ನೆ ಬೆಳ್ರ ಮನೆಗೆ ಆಗಾಗ ಹೋಗಿ ಬರುವುದು ಮರೆಯಬಾರದು. ಗಿಡಮಾರ ಬಳ್ಳಿ ಬೆಳೆಸುತ್ತ ನಾವು ಪರಿಸರ ಉಳಿಸೋದು ಮರೆಯಬಾರದು. ಮನೆ ಮಟ್ಟ ಹೆಂಡ್ರ ಮಕ್ಕಳ ಹಾಳು ಕೈಯುವ ತಿಂಡಿ ಸರಾಯ ಕುಡಿಯಬಾರದು. ನಾವು ತಿಂಡಿ ಸರಾಯ ಕುಡಿಯಬಾರದು. ಒಂದೇ ಮನೆಯ ಅಣ್ಣ ತಮ್ಮಂದಿರೆ, ಒಂದೇ ಮನೆಯ ಅಕ್ಕ ತಂಗಿಯಂದಿರೆ ಎಂದಿಗೂ ಪಾಲಾಗಿ ಹೋಗಬಾರದು. ನೀವು ಎಂದಿಗೂ ಬ್ಯಾರಿಯಾಗಿ ಹೋಗಬಾರದು. ಹೋಗೋದಾದ್ರೆ ಹೋಗಿರಕ್ಕ, ಹೋಗೋದಾದ್ರೆ ಹೋಗಿರಣ್ಣ, ಕೈ ಮುಗುದ ಬೇಡುವೇನು. ಅಪ್ಪ ಅಮ್ಮನನ್ನು ಪಾಲು ಮಾಡಬಾರದು, ಅಪ್ಪ ಅಮ್ಮನನ್ನು ಪಾಲು ಮಾಡಬಾರದು, ಅಪ್ಪ ಅಮ್ಮನನ್ನು ಪಾಲು ಮಾಡಬಾರದು. ಅಪ್ಪ ಅವನನ್ನ ಚೆನ್ನಾಗಿ ನೋಡಿಕೊಳ್ಳುವ ಶಿಕ್ಷಣವೇ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ, ಶಿಕ್ಷಣದ ಜೊತೆಗೆ ಸಂಸ್ಕಾರ ಕೊಡಿ, ಮಕ್ಕಳಿಗೆ ಒಳ್ಳೆಯ ಸಮಯ ಕೊಡಿ ಅಂತ ಹೇಳ್ತಾ, ಬಹುಶಃ ಈ 10 ನಿಮಿಷ ನಾನು ಮಾತಾಡಿದ್ದೇನೆ, ಕ್ಷಮೆ ಇರಲಿ. ಈ 10 ನಿಮಿಷದಾಗ ನಿಮ್ಮ ಮಕ್ಕಳು 3 ಡ್ಯಾನ್ಸ್ ಹಾಕಿದ್ದವು. ಆ 3 ಡ್ಯಾನ್ಸ್ ಅನ್ನು ನೀವು ಮತ್ತೆ ಮಾಡಿಸ್ಬೋದು. ಮತ್ತೆ ಈ ಜೀವನ ಸಾಲ ತಿಂಗಳಂತ ಒಳ್ಳೆ ಒಳ್ಳೆ ಕರ್ಮ ಬರಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ, ಆ ಯಾರ ಪ್ರೀತಿಗೆ ಅಂದ್ರೆ ಮ್ಯಾಗೇರಿ ಕುಟುಂಬದ ಪ್ರೀತಿಗೆ ಬಂದಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಬಹುತೇಕ ನಾವು ವಾರ್ಷಿಕೋತ್ಸವಕ್ಕೆ ನಾನು ಇಲ್ಲಿ ಹೋಗೋದಿಲ್ಲ, ಯಾಕಂದ್ರೆ ನನ್ನ ಸಮಯ ಸಿಗೋದಿಲ್ಲ. ಹಾಗಾಗಿ ಹುಚ್ಚಂಟ್ ಒಳದಾಗ, ಯಾಕಂದ್ರೆ ಆಮೇಲೆ ಹುಡುಗರು ಡ್ಯಾನ್ಸ್ ಮಾಡಿಸ್ತೀರಿ, ತುಟ್ಟು ತುಟ್ಟು ಅಂತೈತೆ. ನಾ ಇಷ್ಟೊತ್ತನ ಹೇಳಿದ್ದೆಲ್ಲ ಬಳೆ ಅಂತ ಜನಪದ, ಮೂಲ ಜನಪದ ಮಕ್ಕಳಿಗೆ ಇನ್ನೂ ಯಾಕ ಬರ್ಲಿಲ್ಲವ್ವ ಹುಬ್ಬಳ್ಳಿ ಯಾವ ವಾರದಾಗ 3 ಸಾರಿ ಬಂದು ಹೋಗವ. ಒಂದು ಒಳ್ಳೆ ಒಳ್ಳೆ ಹಾಡುಗಳಿಗೆ ಮಕ್ಕಳಿಗೆ ನೃತ್ಯ ಮಾಡಿಸ್ರಿ, ಮಕ್ಕಳಿಗೆ ಹಾಡು ಹಾಡೋದನ್ನ ಕಲಿಸ್ರಿ, ಮಕ್ಕಳಿಗೆ ಜನಪದ ಕಲಿಸ್ರಿ, ಅವಾಗ ಜನಪದ ಉಳಿಯುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಿಮ್ಮ ಮನ್ಯಾಗ ನಿಮ್ಮ ಅಕ್ಕಂದಿರು, ನಿಮ್ಮ ಅಜ್ಜಂದಿರು, ನಿಮ್ಮ ತಾತನವರು ಒಳ್ಳೆ ಒಳ್ಳೆ ಜನಪದರಿದ್ದಾರೆ, ಆ ಪದವನ್ನ ಮಕ್ಕಳಿಗೆ ದಾಟಿಸ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಸರ್ವರಿಗೂ ಶರಣು ಶರಣಾರ್ಥಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ವಂದನೆಗಳು.